ಎದೆಯುದ್ದ ನೀರಿದ್ರೂ ನದಿ ನೀರಿನಲ್ಲೇ ಹೆಣ ಹೊತ್ತು ಸಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು. ನದಿಗೆ ಅಡ್ಡಲಾಗಿ ಸೇತುವೆ ಇಲ್ಲದಕ್ಕೆ 5 ಕಿಲೋಮೀಟರ್ ಸುತ್ತಾಡಬೇಕು. ಸೇತುವೆಗಾಗಿ ದಶಕಗಳಿಂದ ಗ್ರಾಮಸ್ಥರ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಸೇತುವೆಯನ್ನ ಕಟ್ಕೊಟ್ಟಿಲ್ಲ. ಚಾಮರಾಜನಗರದ ಮದ್ದೂರಿನ ಗ್ರಾಮದ ಕತೆ ಇದು. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಕಳೆದ 3-4 ವರ್ಷಗಳಿಂದ ಒಂದು ಸಮಸ್ಯೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದೆ. ಹುಲಿಗೆ ಕಾಸಲ್ರಿ ಹಳ್ಳಪಳ ಬಂತಂದ್ರೆ ಸಂಬಂಧಪಟ್ಟ ಅಧಿಕಾರಿ ಒಬ್ರು ಯಾರು ಬರಲ್ಲ. 100% ಅದು ಜನರಿಗೆ ಉಪಯೋಗ ಮಾಡಿಕೊಡ್ತಾರೆ. ನಮ್ಮ ನ್ಯೂಸ್ 18 ಅವ್ರಿಗೆ ಬಂದು ಪ್ರಸಾರ ಮಾಡಿದ್ರೆ ಕೆಲಸ ಸ್ಟಾರ್ಟ್ ಐತಿ. ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ. 60ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರನ್ನ ಪೂರೈಸುವಂತ 10 ವರ್ಷದಿಂದ ಬರ್ತಾವ ಅಂತ ಹೇಳ್ತಾರ್ರಿ. ಇದನ್ನ ನೋಡ್ಲಕ್ ಬರಂಗಿಲ್ಲ. ನಾ ಇವತ್ತು ರೈತ ಸಂಘದ ಪರವಾಗಿ, ರೈತ ಕುಲದ ಪರವಾಗಿ ನ್ಯೂಸ್ 18 ಅವರಿಗೆ ಧನ್ಯವಾದಗಳನ್ನು ಹೇಳಿ. ನಮ್ಮ ನ್ಯೂಸ್ 18 ಕನ್ನಡ ಮತ್ತು ಎಫೆಕ್ಟ್ ಆಗಿ ಇವತ್ತು ನಮಗೆ ಸಕ್ಸಸ್ ದೊರೆತಿದೆ. ಇಲ್ಲಿ ಹುಟ್ಟುವಂತ ಪ್ರತಿ ಮಕ್ಕಳು ಕೂಡ ನರಕವನ್ನು ನೋಡ್ತಾ ಇದ್ದಾರೆ. ಮನವಿ ಸಹ ಕೊಟ್ಟಿದ್ರೂ ಸಹ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲ್ಲ. ನನ್ನ ವತಿಯಿಂದ ಕನ್ನಡ ನ್ಯೂಸ್ 18ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನ್ಯೂಸ್ 18 ಈ ಬಗ್ಗೆ ಸುದ್ದಿ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಅನ್ನುವಂತ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮವನ್ನ ಸುವರ್ಣಾವತಿ ನದಿ ಹಾದು ಹೋಗುತ್ತೆ. ಈ ನದಿ ದಾಟೋದಕ್ಕೆ ಇಲ್ಲಿರುವಂತಹ ಗ್ರಾಮಸ್ಥರು ಪರದಾಡ್ತಾ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಈ ಒಂದು ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿರುವಂತಹ ಸಮಸ್ಯೆ ಅನ್ನುವಂಥದ್ದನ್ನ ಖುದ್ದು ಇಲ್ಲಿರುವಂತಹ ಜನರನ್ನ, ಗ್ರಾಮಸ್ಥರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ಸರ್, ನಿಮಗೆ ನಿಮ್ಮೂರಲ್ಲಿ ಈ ಸುವರ್ಣಾವತಿ ನದಿ ದಾಟೋದಕ್ಕೆ ಆಗ್ತಾ ಇಲ್ಲ ಅಂತ, ಏನೆಲ್ಲ ಸಮಸ್ಯೆ? ಇಲ್ಲೊಂದು ಬ್ರಿಡ್ಜ್ ಆದ್ರೆ ಚೆನ್ನಾಗಿತ್ತು ಅನ್ನೋದು ಮಾತು. ಬ್ರಿಡ್ಜ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಹೆಂಗಸರು ಮಕ್ಕಳೆಲ್ಲ ನೀರಿನ ಸುವರ್ಣವತಿ ಒಳ ಹಾಯ್ಕೊಂಡು ಬರಬೇಕು. ಮೋಸ್ಟ್ಲಿ ನೀವು ನೋಡಿದರೆ ಈಗ ಕಣ್ಣಾರ ಎಲ್ಲ ಹೆಣ ತರ ಬೇಕಾದ್ರೆ ಬಳಸ್ಕೊ ಬರ್ಬೇಕು. 3 ಕಿಲೋಮೀಟರ್ ಆಗುತ್ತೆ. ನೀರು ಬಂದಾಗ ಆಯ್ಕೆ ಬರಬೇಕು. ತುಂಬಾ ತೊಂದರೆ ಅದ ಊರ್ಗೆ. ಅದರಿಂದ ಅರ್ಜೆಂಟ್ ಆಗಿ ನಮ್ಗೆ ಸೇತುವೆ ಆಗಬೇಕು. ಅಂದ್ರೆ ಇಲ್ಲಿ ಯಾರಾದ್ರೂ ತೀರೋದ್ರೆ ಸತ್ತೋದ್ರ ಈ ಹಿಂಗೆ ಇದೇ ಮಾರ್ಗ ಬರಬೇಕು. 3 ಕಿಲೋಮೀಟರ್ ಇದೇ ಮಾರ್ಗ ಬರಬೇಕು. ಯಾಕೆ ಇಲ್ಲೊಂದು ಬ್ರಿಡ್ಜ್ ಮಾಡಿದ್ರೆ ಬ್ರಿಡ್ಜ್ ಮಾಡಿದ್ರೆ ಎಲ್ರಿಗೂ ಅನುಕೂಲ, ಇಡೀ ಊರಿಗೆ ಅನುಕೂಲ. ಇಲ್ಲಾಂದ್ರೆ ಸುತ್ತಿ ಬಳಸ್ಕೊಂಡ್ ಬರ್ಬೇಕು. ಇದಕ್ಕೆ ಸುವರ್ಣವತಿ ಮತ್ತೆ ಚುಕ್ಕಳೆ ಡ್ಯಾಮ್ ಇಂದ ನೀರು ಜಾಸ್ತಿ ಆಯ್ತು ಅಂತ ಸಂದರ್ಭದಲ್ಲಿ ಎನಿ ಟೈಮು ಇವಾಗ ಇದು ಹೊಳೆ ಬಂದು ಸುಮಾರು ಒಂದು 8 ತಿಂಗಳಾಯ್ತು. 8 ತಿಂಗಳ ನೀರು ಕಡಿಮೆ ಇತ್ತಿಲ್ಲ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಬೇಸಿಗೆಯಾಗಿ. ನಂತರ ಏನಾದ್ರು ಮಳೆ ಜಾಸ್ತಿ ಆಯ್ತು ಅಂದ್ರೆ ಹೊಳೆ ಜಾಸ್ತಿ ಆಯ್ತಿದೆ. ಆ ಸಂದರ್ಭದಲ್ಲಿ ನಾವು ಇಲ್ಲಿ ಕಮ್ಮಿ ಆದಾಗ ಇಲ್ಲಿ ಎತ್ಕ ಬರ್ಬೇಕು. ಆಗ್ಲಿಲ್ಲ ಅಂದ್ರೆ ನಾವು ಅಗ್ರಹಾರ ಅಂತಿದೆ, ಅಗ್ರಹಾರ ಗ್ರಾಮದ ಹತ್ರ ಹೋಗ್ಬಿಟ್ಟು ಅಲ್ಲಿ ಬಳಸ್ಕೊಂಡು 4-5 ಕಿಲೋಮೀಟರ್ ದೂರದಿಂದ ಬರಬೇಕು. ಹಂಗಾಗಿ ಇಲ್ಲಿ ನಮ್ಗೆಲ್ಲರಿಗೂ ಉತ್ತಮವಾಗಿ ಬರ್ಬೇಕಂತಂದ್ರೆ ಇಲ್ಲಿ ಒಂದು ಸೇತುವೆ ಆಯ್ತು ಅಂದ್ರೆ ನಮಗೂ ಒಳ್ಳೇದಾಗುತ್ತೆ. ಪಕ್ಕದಲ್ಲಿ ಹೊಸೂರು ಮತ್ತೆ ಚೌಕಳಿ ಗ್ರಾಮ, ಹೊಸೂರು ಅಂತ ಇರ್ತದೆ, ಚೌಕಳಿ ಗ್ರಾಮ ಇರ್ತದೆ. ಅವ್ರಿಗೆಲ್ಲರಿಗೂ ಪಾಪ ದೇವರಳ್ಳಿ ಅಂತ ಇರ್ತದೆ. ಅವರೆಲ್ಲ ಸುತ್ತಿ ಬರ್ಬೇಕಾಗುತ್ತೆ. ಹಂಗಾಗಿ ಇಲ್ಲಿ ಮೊದಲು ಇಲ್ಲೆಲ್ಲ ಬರ್ತಿದ್ರು, ಹೋಯ್ತಿರು. ಇಲ್ಲಿ ಒಂದು ನಮ್ಗೆ ಸೇತುವೆ ಆದ್ರೆ ನಮ್ಗೆ ಜನಗಳಿಗೆ, ಮತ್ತೆ ಇಲ್ಲಿ ಬರ್ತಕ್ಕಂತ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಮದ್ದೂರ್ ಹತ್ರ, ಅಲ್ಲಿ ಬಸ್ ನಿಲ್ತಕ್ಕಂತ ಜನಗಳು ಸಹ ಇಲ್ಲಿ ಬರ್ತಾರೆ. ಹಂಗಾಗಿ ಇದು ತುರ್ತಾಗಿ ಇದು ನಮ್ಗೆ ಈ ಕಾಮಗಾರಿ ಸೇತುವೆ ಬೇಗ ಆಗ್ಬೇಕಂತ ನಮ್ಮ ಜನರ ಪರವಾಗಿ ಎಲ್ಲರ ಪರವಾಗಿ ಕೇಳ್ತೀವಿ. ಇವತ್ತು ಬಂದು ನಮ್ಮನ್ನ ಕೇಳ್ತಿದ್ದೀರಿ, ಬಹಳ ಸಂತೋಷ. ಹಂಗಾಗಿ
ಹೇಳಿ. ಅರ್ಧ ಮನುಷ್ಯ ಮುಳುಗೋಗ್ತಾರೆ. ಹಂಗ ಇದ್ರಲ್ಲಿ ನೀವು ಎತ್ಕೊಂಡ್ ಬರ್ತೀರಾ? ಹಿಂಗೆ ನಡ್ಕೊಂಡ್ ಬರ್ತೀರಾ? ಇವಾಗ ನಾವು ಸೇತುವೆ ಆಗ್ಬೇಕು, ನಾವು ಸೇತುವೆ ಮಾಡ್ಕೊಡ್ಬೇಕು ನಾವು ಕೇಳ್ಕೊಳ್ತೀವಿ. ಅಂದ್ರೆ ಯಾರೇ ಸತ್ರು ಹಿಂಗೆ ಬರ್ಬೇಕು, ಹಿಂಗೆ ಬರ್ಬೇಕು. ನಾವು ಕೆಲ್ಸಕ್ಕೆ ಹೋಗೋರು ಹಿಂಗೆ ಕೆಲ್ಸಕ್ಕೆ ಹೋಗೋರು ಹಿಂಗೆ ಬರ್ಬೇಕು. ಪಕ್ಕದಲ್ಲಿ ಶಿವಕಳ್ಳಿ ಮತ್ತೆ ಹೊಸರು ಗ್ರಾಮದವರೆಲ್ಲ ಇಲ್ಲೇ ನಡ್ಕೊಂಡು ಬರ್ಬೇಕು. ಅವ್ರಿಗೋಸ್ಕರ ನಮ್ಗೆ ಸೇತುವೆ ಆಗ್ಲೇಬೇಕು. ಒಂದ್ ಸೇತುವೆ ಇಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಪರದಾಟ. ಸೇತುವೆ ಇಲ್ಲ ಕೆಲ್ಲ ಕಾರಣ ನಾವು 3 ಕಿಲೋಮೀಟರ್ ಬಳಸ್ಕೊಂಡು ಬರ್ಬೇಕು. ನಮ್ಗೆ ತೊಂದರೆ ಆಗುತ್ತಾ ಇದೆ. ಸೇತುವೆ ಆಗ್ಬೇಕು ಸರ್, ಅರ್ಜೆಂಟ್. ನೀರೆಲ್ಲ ಐಕ ಬರ್ತಾ ಇರೋದು. ಆಮೇಲೆ ಒಂದೇನು ಸರ್, ಆಂಬುಲೆನ್ಸ್ ಎಲ್ಲಾರು ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಎಣ ತರಬೇಕಾದ್ರೆ ನಾವು ಊರೊಳಗಡೆ ಆಂಬುಲೆನ್ಸ್ ಬರಲ್ಲ, ಒಂದು ಕಾರು ಕೂಡ ಬರಲ್ಲ. ಆ ಕಾರು ಅಥವಾ ಆಂಬುಲೆನ್ಸ್ ಬರ ಅಂತ ಸುವ್ಯವಸ್ಥೆ ಮಾಡ್ಕೊಡ್ಬೇಕು. ಅಲ್ಲಿ ಅನುಕೂಲ ಜನಕ್ಕೆ. ಬ್ರಿಡ್ಜ್ ಮಾತ್ರ ಅಲ್ಲ, ಬ್ರಿಡ್ಜ್ ಬರೋದಕ್ಕೆ ರಸ್ತೆನೇ ಬೇಕು ಸರ್. ಮೇನ್ ರೋಡ್ ಅಲ್ಲಿ ರಸ್ತೆನೇ ಬೇಕು ಸರ್. ಆ ರಸ್ತೆ ಬಂದ್ರೆ ನಮ್ಮೂರಲ್ಲಿ ಇಲ್ಲಿ ಸರ್ ಮನೆಗಳಿರೋದ್ರಿಂದ ಆಂಬುಲೆನ್ಸ್ ಬರಕ್ಕಾಗಲ್ಲ, ಒಳಗಡೆ ಒಂದು ಕಾರು ಕೂಡ ಬರಲ್ಲ. ಅದು ಎರಡೂ ಬರ್ಬೇಕಂತ ಅನುಕೂಲ ಆಗಿರೋ ಜಾಗದಲ್ಲಿ ಸೇತುವೆ ಮಾಡ್ಕೊಡ್ಬೇಕು, ಅದು ಅನುಕೂಲ ಸರ್. ಇಲ್ಲಾಂದ್ರೆ ಇಲ್ಲಿ ಮಾಡ್ತು ಅಂದ್ರೆ ಸರ್ ಆಂಬುಲೆನ್ಸ್ ಮತ್ತೆ ಕಾರು ಎರಡೂ ಬರಲ್ಲ. ಸ್ಥಳೀಯ ಶಾಸಕರೇನು ಗಮನ ಹರಿಸಲ್ವಾ? ಎಲ್ಲರಿಗೂ ತಿಳಿಸಿದೀವಿ ಸರ್, ಯಾರು ಗಮನ ಹರಿಸ್ತಿಲ್ಲ ಇದ್ರ ಬಗ್ಗೆ. ಅದು ಅನುಕೂಲ ಆಗ್ಬೇಕು ಸರ್ ನಮ್ಗೆ. ಮದ್ದೂರು ಗ್ರಾಮದಲ್ಲಿ ಸುಮಾರು ತಲಾಂತರದಿಂದ ನಮಗೆ ಖಾಸಗಿಯವರ ಜಮೀನಲ್ಲಿ ಏನೋ ಶವ ಸಂಸ್ಕಾರ ಮಾಡ್ತಿದ್ವು. ಸರ್ಕಾರದಿಂದ 1 ಎಕರೆ 8 ವರ್ಷಗಳ ಹಿಂದೆ 1 ಎಕರೆ ಜಮೀನನ್ನು ಸರ್ಕಾರ ಕೊಡ್ತು. ಆ ಸರ್ಕಾರ ಕೊಟ್ಟ ನಂತರ ನಾವು ಸಮಾಧಿಗೆ ಇಲ್ಲಿ ಬರ್ತಾ ಇದೀವಿ ಶವ ಸಂಸ್ಕಾರಕ್ಕೆ. ಶವ ಸಂಸ್ಕಾರ ಮಾಡ್ಬೇಕಾದ್ರೆ ನೀರಲ್ಲಿ ಶವಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಕೆಲವು ಜನ ಶವಕ್ಕೆ ಬರಕ್ಕೆ ಶವವನ್ನೇ ಇಟ್ಕೊಂಡು ಬಿದ್ದಿರಂತ ಘಟನೆಗಳು ನಿದರ್ಶನಗಳು ಇಲ್ಲಾಗಿದೆ. ಹಾಗಾಗಿ ಇಲ್ಲಿ ನಾವು ಶವ ಸಂಸ್ಕಾರ ಮಾಡಬೇಕಂದ್ರೆ ಇಲ್ಲಿಗೆ ಒಂದು ಸಂಪರ್ಕ ಸೇತುವೆ ಅವಶ್ಯಕತೆ ಇದೆ. ಭಾರಿ ಕಷ್ಟನೇ. ಜಮೀನುಗಳು ಬರ್ಬೇಕಾದ್ರೆ ತೊಂದ್ರೆ, ಮತ್ತೆ ಪಕ್ಕದ ಗ್ರಾಮಗಳಿಗೆ ತೊಂದ್ರೆ. ಇಲ್ಲಿ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ನೀರ್ ಹಾಕೋ ಬರ್ಬೇಕು, ಅದು ತೊಂದ್ರೆನೆ. ಯಾರು MLA ಮಿನಿಸ್ಟರ್ ಯಾರು ಬರಲ್ಲ, ಕೇಳ್ತಾ ಇಲ್ಲ. ನಮ್ ಕಷ್ಟ ನಾವೇ ಅನುಭವಿಸ್ತಾ ಇದೀವಿ. ಅದರಿಂದ ದಯವಿಟ್ಟು ಸೇತುವೆ ಮಾಡ್ಕೊಡಿ. ಇಂದ NMS ಪೀರಿಯಡ್ಲಿ ಏನ್ ಎಸ್ಟಿಮೇಷನ್ ಆಗಿದೆ ಮತ್ತೆ ಪ್ರಪೋಸಲ್ ಏನ್ ರೆಡಿ ಆಗಿತ್ತು ಅದನ್ನ ಮುಂದುವರೆದ ಕಾಮಗಾರಿ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಹತ್ರ ಒಂದು ಮನವಿ ತಗೊಂಡೋದ್ರು. ಮತ್ತೆ ಒಂದು ಪಿಟಿಷನ್ ಕಮಿಟಿ ಅಂತ ಒಂದಿದೆ ವಿಧಾನಸೌಧದಲ್ಲಿ, ಅಲ್ಲೂ ಕೂಡ ಇಲ್ಲಿಂದ ಪಿಟಿಷನ್ ಕಳಿಸಿದೀವಿ ನಾವು. ಕಳೆದ ಬಾರಿ ಸುರೇಶ್ ಕುಮಾರ್ ಅವರು ಶಿಕ್ಷಣ ಸಚಿವರಾಗಿದ್ರಲ್ಲ, ಅವ್ರ ಮುಖಾಂತರ ಪಿಟಿಷನ್ ಕಮಿಟಿ ಕೊಟ್ಟರೆ ಅವರು ವಿಧಾನಸೌಧದಲ್ಲಿ ಮಾತಾಡ್ತಾರೆ. ಇದಕ್ಕೇನಾರು ಒಂದು ಪರಿಹಾರ ಸಿಗುತ್ತೆ ಅಂದ್ಬಿಟ್ಟು ಆ ಪ್ರಯತ್ನ ಕೂಡ ಮಾಡಿದೀವಿ. ನಮ್ಮ ಸ್ಥಳೀಯ ಶಾಸಕರಂತೂ ಇದ್ರ ಬಗ್ಗೆ ನೋಡಕ್ ಬಂದೇ ಇಲ್ಲ ಪಾಪ. ಅವ್ರಿಗೆ ಇದರ ಅವಶ್ಯಕತೆ ಇಲ್ವೋ ಏನೋ ಗೊತ್ತಿಲ್ಲ. ನಮಗಂತ ಅವಶ್ಯಕತೆ ಇದೆ. ನಿಮ್ಮ TV 18ನವರಾದರೂ ಕೂಡ ಇದನ್ನ ಸರ್ಕಾರದ ಗಮನಕ್ಕೆ ತಂದು ನಮ್ಗೆ ಒಂದು ಸೇತುವೆ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ಕೊತೀವಿ ಸರ್. ಯಾಕೆ ಇಷ್ಟು ನಿರ್ಲಕ್ಷ್ಯ ನಿಮ್ ಬಗ್ಗೆ ಅಧಿಕಾರಿಗಳು, ಶಾಸಕರು, ಸಂಸದರು? ಅದನ್ನ ದಯವಿಟ್ಟು ನೀವು ಅವ್ರನ್ನ ಕೇಳಿದ್ರೆ ಉತ್ತಮ. ನಾವು ಕೇಳುವ ಸಂದರ್ಭದಲ್ಲಿ MLA ಅವರು ಈಗಾಗಲೇ ಸದನದಲ್ಲಿ ಮಾತಾಡಿದೀವಿ, ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡಿದೀವಿ. ಈಗ ಮೊದಲು ಒಂದು ಹಣ ಬಿಡುಗಡೆ ಆಗಿತ್ತು, ಒಂದು ಸರ್ ಮುಖ್ಯ ಕಾರ್ಯ ಆಗ್ಬೇಕಲ್ಲ. ಮಾತಾಡಿದೀವಿ, ಹಣ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ತಕ್ಷಣ ನಾವು ಕೆಲಸ ಶುರು ಮಾಡ್ತೀವಿ. ಈಗ ಆಲ್ರೆಡಿ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಅಂತ ನಮ್ಗೆ ತಿಳಿಸಿದ್ರು ಸರ್ ಅವರು. ಅಷ್ಟೆಲ್ಲ ವೈರಲ್ ಆದ್ರೂ ಕೂಡ ನಮ್ಗೆ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರಿಗೆ ಮಾತ್ರ ನಮ್ಗೆ ಇಲ್ಲಿ ಬಂದೇ ಇಲ್ಲ ಇನ್ನೂ. ಅವ್ರು ಬರ್ಲಿಲ್ಲ ಅಂತ ಕಾರಣಕ್ಕೆ ನಾವು ಅವ್ರನ್ನ ಗಮನ ಸೆಳೆಯುವಂತ ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗಿದೆ ಇನ್ನು ಮುಂದೆ. ಇದನ್ನ ಅವರು ಮನವಿ ಅಂತಾರು ತಿಳ್ಕೊಳ್ಳಿ, ಎಚ್ಚರಿಕೆ ಅಂತಾರು ತಿಳ್ಕೊಳ್ಳಿ. ದಯವಿಟ್ಟು ನಿಮ್ಮ TV 18 ಮುಖಾಂತರ ಅವ್ರಿಗೆ ಸುದ್ದಿ ಹೋಗ್ಲಿ, ಇಲ್ಲಿ ಬಂದು ನಮ್ಮ ಸಮಸ್ಯೆ ಪರಿಹಾರ ಕೊಡ್ಲಿ. ಹೆಂಗೆ ಇದೆ ವಾತಾವರಣ ಸರ್? ಇದು ಇಲ್ಲ ಸರ್ ಒಂದು 8-9 ಸರ್ ಹೇಳ್ಬಿಡ್ತೀನಿ. ಸುಮ್ನೆ ಅದು ಹೇಳೋದು ಬೇಡ. ಮೊದಲು ನಮ್ಗೆ ಬೇರೆ ಕಡೆ ಜಮೀನಿತ್ತು, ಅಲ್ಲಿ ಉಳ್ತಾ ಇದ್ರು. ತದನಂತರ ಒಂದು 8 ವರ್ಷಗಳ ನಂತರ ನಮ್ಗೆ ಇಲ್ಲಿ ಜಾಗ ಸಿಕ್ತು, ಇಲ್ಲಿ ಉಳ್ತಾ ಇದೆ. ಆವಾಗಿಂದ ಇಲ್ಲಿ ಈ ರೀತಿ ಸಮಸ್ಯೆಗಳಾಗಿದೆ. ನಾವು ಸುಮ್ನೆ ತಲತಲಾಂತರದಿಂದ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಬಾರ್ದು. ನಮ್ಗೆ ಬೇರೆ ಕಡೆ ಸ್ಮಶಾನಕ್ಕೆ ಹೋಗೋದು ಕಲ್ದಿದ್ರು ಈ ಕಡೆ ಇರೋ ಊರುಗಳಿಗೆ ಸಮಸ್ಯೆ ಇದೆ. ಈ ಕಡೆ ಊರ್ಗೆ ಹೋಗೋದು ಇಲ್ಲೇ ಯಾರು ಕಷ್ಟ ಸರ್. ಕಮಲ ಕೂಳಿಗೆಲ್ಲ ಜನ ಹೆಂಗಸರು ಮಕ್ಕಳು ಇಲ್ಲೇ ಹೋಗ್ಬೇಕು ಜಾಸ್ತಿ. ಇಲ್ಲಿ ಒಂದು ಸೇತುವೆ ಆಗ್ಬೇಕು, ಮೇನ್ ಗುರಿ ಅದೇ ಸರ್. ಮತ್ತೆ ರಸ್ತೆ ಇದೆ ಸರ್, ಬಟ್ ಅದಕ್ಕೆ ಕನೆಕ್ಟ್ ಮಾಡಿ ಸೇತುವೆ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ನಮ್ಮ ಇಡೀ ಮದ್ದೂರು ಗ್ರಾಮದ ಎಷ್ಟು 5,000 ಇದೆ ಸರ್ ಮತ ಇದೆ.
ಅಷ್ಟು 5,000 ಜನ ಇದ್ದಾರೆ. 5,000 ಜನ ಇದ್ದಾರೆ. 5,000 ಮತ ಅಂದ್ರೆ ಒಂದ್ 7,000 ಜನ ಆಗ್ತಾರೆ ಹೌದು ಎಲ್ಲ ಸೇರಿ ಅಷ್ಟು ಆಗ್ತದೆ. ಅಷ್ಟು ಜನರ ಒಂದು ನೋವು ಒಂದು ಸೇತುವೆ ಆಗ್ಬೇಕು ಅನ್ನೋದು ಒಂದೇ ಉದ್ದೇಶ ಹೇಳೋದು. ಹೌದು 5,000 ಜನ ವೋಟರ್ಸ್ ಇದ್ದಾರೆ. ಹೌದು ಸರ್. 18 ವರ್ಷ ಒಳಗಡೆ ಇರೋರು ಅವರೆಲ್ಲ ಕೌಂಟ್ ಮಾಡ್ಕೊಂಡ್ರೆ ಇನ್ನೇ ಜಾಸ್ತಿ ಆಗ್ತದೆ. 7,000 ಜನ ಆಗಲ್ಲ. ಮಾಜಿ MLA ಮಹೇಶನ್ ಅವರು ಅಲ್ಲಿ ಸೇತುವೆ ಮಾಡ್ಬೇಕು ಅಂತ ಗುರುತು ಮಾಡಿದಾರೆ. ಅಲ್ಲಿ ಹೊರಗಡೆ ಇಲ್ಲ ಆಗಲ್ಲ ಅಂದ್ಬಿಟ್ಟು ಬೇರೆ ಕಡೆ ಅಂತ ಮಾಡಿದಾರ ಸರ್. ಬೇರೆ ಕಡೆ ಸರ್ ಇಲ್ಲಿ ಆಂಬುಲೆನ್ಸ್ ಬರಲ್ಲ, ನಮ್ ಬೀದಿ ಒಳಗಡೆ ಆಂಬುಲೆನ್ಸ್ ಬರಲ್ಲ ಸರ್. ಒಂದು ಈಗ ಎಲ್ಲಾರು ಆಕಸ್ಮಿಕ ಡೆತ್ ಆಯ್ತು ಅಂತ ತಿಳ್ಕೊಳ್ಳಿ ಸರ್, ಸಣ್ಣದೊಂದು ಸೇತುವೆ ಒಂದು ಸೇತುವೆ ಮಾಡ್ಕೊಂಡ್ರೆ ಸಾಕು ಸರ್. ಒಂದ್ ನಿಮಿಷ ನಮ್ಗ ರಸ್ತೆ ಅನುಕೂಲ ಆಗೋ ರೀತಿ ಮಾಡ್ಬೇಕು ಸರ್. ಗೊಂದಲಗಳು ಸರ್, ಈಗ ನಾನಾ ರೀತಿ ಗೊಂದಲಗಳು ಕ್ರಿಯೇಟ್ ಮಾಡಬೇಡಿ. ನಾವು ಹೇಳ್ತಿರೋದಪ್ಪ ಅಂದ್ರೆ ನಮ್ಗೆ ನಮ್ಮ ಗ್ರಾಮಕ್ಕೆ ಸೇತುವೆ ಅವಶ್ಯಕತೆ ಇದೆ. ಯಾಕಂದ್ರೆ ಈ ತಿಂಗಳಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು 5 ಸಾವುಗಳಾಗಿದೆ. 5,000 ಸಾವುಗಳನ್ನು ಎಣ್ಣೆಗಳನ್ನು ಇಲ್ಲೇ ಹೊತ್ಕೊಂಡ್ ಬಂದಿದ್ದೀವಿ ನಾವು. ಇದೇ ನದಿ ತೀರದಲ್ಲಿ ಹೊತ್ಕೊಂಡ್ ಬಂದಿದ್ದೀವಿ ಆಯ್ತಾ. ಇದೇ ಪ್ರಮುಖ ರಸ್ತೆ ಇಲ್ಲೇ ಹೊತ್ಕೊಂಡ್ ಬಂದಿದ್ದೀವಿ. 5 ಸಾವನ್ನು ಇದೇ ಶವ ಸಂಸ್ಕಾರ ಇದೇ ಸ್ಮಶಾನದಲ್ಲಿ ಮಾಡಿದೀವಿ. ರಸ್ತೆ ಎಲ್ಲ ಊರೊಳಗೆ ಬರಬೇಕು. ಹಾಗಾಗಿ ನಮ್ಗೆ ಇದು ಜಿಲ್ಲಾಡಳಿತ ಮತ್ತು ಚುನಾಯಿತ ಪ್ರತಿನಿಧಿಗಳು ತತ್ಕ್ಷಣದಲ್ಲಿ ನಮ್ಮ ಗ್ರಾಮಕ್ಕೆ ಸೇತುವೆ ಮಾಡಿಕೊಡ್ಬೇಕು. ಇದು ತುಂಬಾ ಲೇಟ್ ಮಾಡಿದ್ರೆ ನಮ್ಮ ಮುಂದಿನವಾಗಿ ಪ್ರತಿಭಟನೆಯನ್ನ ಮತ್ತೊಂದು ಮಗದೊಂದು ಮಾಡಕ್ ನಾವು ತಯಾರಿದ್ದೀವಿ. ನಮಗೆ ಬೇಕಾಗಿರೋದು ಸೇತುವೆ ತತ್ಕ್ಷಣದಲ್ಲಿ ಆಗ್ಬೇಕು. ಇದಕ್ಕೆ ಜಿಲ್ಲಾಡಳಿತ ಇದನ್ನ ಕ್ರಮ ವಹಿಸಲೇಬೇಕು ಅಂತ ನಾವು ಗ್ರಾಮಸ್ಥ ಪರವಾಗಿ ಮನವಿ ಮಾಡ್ತೀವಿ. ಇದು ಮನವಿ ಅಂತ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಮ್ಗೆ ಸೇತುವೆ ಅವಶ್ಯಕತೆ ಇದೆ, ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ. ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಆದಷ್ಟು ಬೇಗ ಈ ಗ್ರಾಮಸ್ಥರ ಬೇಡಿಕೆಯನ್ನ, ಅಂದ್ರೆ ಮುಖ್ಯವಾಗಿ ಈ ಒಂದು ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ಕೊಡಬೇಕು ಅನ್ನುವಂಥ ಬೇಡಿಕೆ ಏನಿದ್ದು ಬಹಳ ನ್ಯಾಯಯುತವಾಗಿದೆ. ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಅಧಿಕಾರಿಗಳು ಇದನ್ನ ಗಮನ ಹರಿಸಿ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಆಶಯವನ್ನ ಮುಂದಿಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.